ಹಾಯ್ ಫ್ರೆಂಡ್, ಸುಧಾ ಆರಾಧ್ಯ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಮಾವಿನಕಾಯಿನ ಕ್ಲೀನಾಗಿ ತೊಳೆದಿದ್ದೀನಿ. ತೊಳೆದು ಇದನ್ನ ತುರಿಬೇಕು. ಮಾವಿನಕಾಯಿನ ತುರಿದು ಗ್ರೈಂಡ್ ಮಾಡ್ಕೊತೀನಿ. ಕಡಲೆಬೇಳೆ 4 ಸ್ಪೂನು, 3 ಸ್ಪೂನ್ ಉದ್ದಿನಬೇಳೆ, ಜೀರಿಗೆ, ಖಾರಕ್ಕೆ ಒಣಮೆಣಸಿನ್ಕಾಯಿ ಒಂದು 25, 10 ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ. ಈ ರೀತಿ ಗ್ರೈಂಡ್ ಆಗಿರಬೇಕು, ತರ್ತರಿಯಾಗಿ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋತೀನಿ. 1 ಲೋಟ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಬೆಳ್ಳುಳ್ಳಿ, ಕಡಲೆಬೀಜ, ಒಣಮೆಣಸಿನ್ಕಾಯಿ, ಕರಿಬೇವು, ಗ್ರೈಂಡ್ ಮಾಡಿರೋ ಮಾವಿನಕಾಯಿ, ಮಸಾಲೆ ಪುಡಿ. ಮಸಾಲೆ ಬೇಯಬೇಕು, ಸ್ವಲ್ಪ ನೀರು ಹಾಕ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಮಸಾಲೆ ಎಲ್ಲ ಬೇಯಬೇಕು. ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.